ಶಾಂತ ವಿಮಲ ಪ್ರಕಾಶ ಆತ್ಮ ಗುಹಾ ಚಿದ್ಯೋಗಾಸ್ಯ ಶ್ರೀಪರಾನಂದಾದಿ ಸದ್ಗುರು ನಮಾಮ್ಯಹಂ ಪುನಃ ಪುನಃ ನಮಾಮ್ಯಹಂ ಪುನಃ ಪುನಃ. ಲಲಿತಾ ಸಹಸ್ರನಾಮದ ನಾಮಗಳಿಗೆ ಒಂದಷ್ಟು ವಿವರಣೆ ಕೊಡುವ ಪ್ರಯತ್ನ. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಅದನ್ನು ಪೂರ್ವಭಾಗ ಅಥವಾ ಪ್ರಥಮ ಚರಿತ್ರ ಅಂತ ಕರಿತೀವಿ. ಅಲ್ಲಿ ಹಯಗ್ರೀವರನ್ನು ಅಗಸ್ತ್ಯರು ಕೇಳ್ತಾರೆ, ಲಲಿತಾ ಸಹಸ್ರನಾಮವನ್ನು ನಾನು ನಂಗೆ ಹೇಳಿಲ್ಲ, ಹೇಳಬೇಕು ಅಂತ. ಅದೆಲ್ಲವೂ ಹಿಂದೆ ಮುಗಿದಿದೆ. ಈಗ ಅಗಸ್ತ್ಯ ಮಹರ್ಷಿಗಳ ಕೋರಿಕೆಯ ಮೇರೆಗೆ ಹಯಗ್ರೀವರು ಲಲಿತಾ ಸಹಸ್ರನಾಮವನ್ನು ವಶಿನ್ಯಾದಿ ವಾಗ್ದೇವತೆಯರು ಹೇಳಿದ್ದು ಲಲಿತಾ ಮಹಾತ್ರಿಪುರ ಸುಂದರಿಯ ಆಸ್ಥಾನದಲ್ಲಿ ಹೇಳಿದರು ಅಂತ ಹೇಳಿ ತಾವು ಅದನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅದರ ಮೊದಲನೇ ನಾಮ ಶ್ರೀಮಾತಾ. ನಾನು ಈ ಲಲಿತಾ ಸಹಸ್ರನಾಮದ ವಿವರಣೆ ಕೊಡಲಿಕ್ಕೆ ಮುಖ್ಯವಾಗಿ ಆರಿಸ್ಕೊಂಡಿರೋದು ಭಾಸ್ಕರ ರಾಯಮಕ್ಕಿನವರ ಸೌಭಾಗ್ಯ ಭಾಸ್ಕರವನ್ನೇ. ಇನ್ನೂ ಹಲವಾರು ಭಾಷೆಗಳು ಇದ್ದಿರಬಹುದು. ನಾನು ಅದನ್ನು ಅವಲಂಬಿಸಿದ್ದೇನೆ ಅಂತ ಕೂಡ ನಿಮ್ಮೊಟ್ಟಿಗೆ ಅದನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಶ್ರೀಮಾತಾ, ಶ್ರೀ ಅನ್ನುವ ಪದಕ್ಕೆ ಹಲವಾರು ವಿಧವಾದ ಅರ್ಥಗಳನ್ನು ವಿದ್ವಾಂಸರು ಪಂಡಿತರು ಕೊಟ್ಟಿದ್ದಾರೆ. ಒಂದು ವಿವರಣೆ ಅಂದರೆ ಶ್ರೀ ಅಂದರೆ ವಿಷ್ಣು ಪತ್ನಿಯಾದಂಥ ಲಕ್ಷ್ಮಿ ಅಂತ. ಶ್ರೀ ಮತ್ತು ಮಾತಾ ಎರಡನ್ನು ವಿಂಗಡಿಸಿ ಬೇರೆ ಬೇರೆ ಮಾಡಿದಾಗ ಶ್ರೀ ಅಂದರೆ ಲಕ್ಷ್ಮಿ, ಮಾತಾ ಅಂದರೆ ಅವಳ ತಾಯಿ ಅಂತ. ಲಕ್ಷ್ಮಿಯ ತಾಯಿ ಶ್ರೀಮಾತಾ. ಮಾತೃ ಎಂಬ ಶಬ್ದ ತಾಯಿ ಅನ್ನೋ ಅರ್ಥದಲ್ಲಿ. ಹಾಗೆಯೇ ತಾಯಿ ಅಂದ ಕೂಡಲೇ ಯಾರ ತಾಯಿ ಅಂದಾಗ ಶ್ರೀಯ, ಹಾಗಾಗಿ ಲಕ್ಷ್ಮಿಯ ತಾಯಿಯಾದವಳೇ ಶ್ರೀಮಾತಾ ಅಂತದಾಯಿತು. ಸೊ ಇನ್ನೊಂದು ಮಾತು ಕೂಡ ಇದೆ, ಶ್ರೀಮಾತಾ. ಅಲ್ಲಿ ಶ್ರೀ ಅಂದರೆ ಸರಸ್ವತಿಯೂ ಹೌದು. ಸೊ ಶ್ರೀಮಾತಾ ಅನ್ನೋಳು ಸರಸ್ವತಿಯ ತಾಯಿಯೂ ಹೌದು ಅಂತಾಯಿತು. ಸೊ ಹೀಗಾಗಿ ಈ ಎರಡು ಅರ್ಥಗಳಿಂದ ಶ್ರೀಮಾತೆ ವಿಷ್ಣು ಪತ್ನಿಯಾದ ಲಕ್ಷ್ಮಿಯ ರೂಪದಲ್ಲಿ ಐಶ್ವರ್ಯವನ್ನು ಕೊಡ್ತಕ್ಕಂಥವಳು, ಬ್ರಹ್ಮನ ಪತ್ನಿಯಾಗಿ ಸರಸ್ವತಿಯ ರೂಪದಲ್ಲಿದ್ದು ವಿದ್ಯಾಪದಳು ಅಂತ ಅರ್ಥ ಆಗ್ತದೆ. ಇಬ್ಬರ ರೂಪದಲ್ಲಿದ್ದಾಳೆ ಅಂತಾಯಿತು. ಹಾಗೆ ಲಕ್ಷ್ಮೀ ಮತ್ತು ಸರಸ್ವತಿಯರಿಗೆ ತಾಯಿಯಾದ್ದರಿಂದ ಲಕ್ಷ್ಮೀ ಸರಸ್ವತಿಯರ ಸಮಾನ ಪಂಕ್ತಿ ಇಲ್ಲಿರ್ತಕ್ಕಂಥ ಪಾರ್ವತಿ, ಹೌದಲ್ವ? ಹಾಗಾದರೆ ಇವಳು ಪಾರ್ವತಿ ಅಲ್ಲ ಅಂತಾಯಿತು. ಶ್ರೀಮಾತೆ ಅನ್ನೋಳು ಪಾರ್ವತಿ ಅಲ್ಲ ಅಂತಾಯಿತು. ಆದರೆ ಯಾರು ಶ್ರೀಮಾತಾ? ಅದಕ್ಕೆ ತ್ರಿಶಕ್ತಿ ಕಾರಣರೂಪಿಣಿಯಾದಂಥ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಈ ಮೂವರಿಗೂ ಮಾತೆಯಾದಂಥ ಈಕೆ ಪರಶಿವ ಮಹಿಷಿ, ಪರಬ್ರಹ್ಮ ಮಹಿಷಿಯಾದಂಥ ಮಹಾತ್ರಿಪುರ ಸುಂದರಿ ಅಥವಾ ಪರಾಭಟ್ಟಾರಿಕ ಅಥವಾ ಶ್ರೀವಿದ್ಯಾ ಅಂತ ನಾವೇನು ಕರಿತೀವಿ, ಆ ರಾಜರಾಜೇಶ್ವರಿಯಾಗಿದ್ದಾಳೆ ಅಷ್ಟೆ. ಶ್ರೀಮಾತಾ ಅಂದರೆ ಅದನ್ನೇ. ಈ ಎಲ್ಲರಿಗೂ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಅಷ್ಟೇ ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಮುಂದೆ ಬರ್ತದೆ. ಎಲ್ಲರಿಗೂ ಜನನಿ ಅವಳೇ. ಅವಳು ಶ್ರೀಮಾತಾ. ಅವಳನ್ನು ನಾವು ಪರಾಭಟ್ಟಾರಿಕ, ಮಹಾತ್ರಿಪುರ ಸುಂದರಿ, ರಾಜರಾಜೇಶ್ವರಿ ಎನ್ನುವ ಎಲ್ಲ ನಾಮಗಳಿಂದ ಕರಿತೇವೆ. ಈ ಸಹಸ್ರನಾಮದ ಉದ್ದ ಕೂಡ ಅವಳದೇ ಬೇರೆ ಬೇರೆ ಹೆಸರುಗಳಿಂದ ನಾವು ವಾಗ್ದೇವತೆಯರು ಅದನ್ನು ಹೇಳಿದ್ದಾರೆ. ಅದನ್ನು ಹಯಗ್ರೀವರು ಅಗಸ್ತ್ಯರಿಗೆ ಹೇಳಿದ್ದಾರೆ. ಇನ್ನೊಂದು ಅಳೆಯತಕ್ಕಂಥವಳು, ಅಳತೆಯನ್ನು ಪರಿಮಿತಗೊಳಿಸುವಳು ಕೂಡ ಅರ್ಥ ಆಗ್ತದೆ. ಯಾವುದನ್ನು ಪರಿಮಿತಿಗೊಳ್ತಕ್ಕಂಥದ್ದು? ಶ್ರಿಯಂ, ಲೌಕಿಕ ಸಂಪತ್ತನ್ನು ಅಳೆಯತಕ್ಕಂಥವಳು ಅಥವಾ ಆ ಅಳತೆಯನ್ನು ಸೀಮಿತಗೊಳಿಸ್ತಕ್ಕಂಥವಳು, ಪರಿಮಿತಿಗೊಳಿಸ್ತಾ ಅಂತ ಕೂಡ ಇನ್ನೊಂದು ಅರ್ಥವನ್ನು ಕೂಡ
ಭಾಸ್ಕರ ಮೆಕ್ಕಿನವರು ಕೊಡ್ತಾರಿಲ್ಲಿ. ಅಂದರೆ ಆಧ್ಯಾತ್ಮಿಕ ಸಂಪತ್ತನ್ನು, ಆ ಮೋಕ್ಷವನ್ನು ನೀಡಿರುವಾಗ ಲೌಕಿಕ ಸಂಪತ್ತನ್ನು ಅಲ್ಲಿ ಪರಿಮಿತಗೊಳಿಸುವಳು ಅಂತಲೂ ಅರ್ಥ. ಇಲ್ಲಿ ಶ್ರೀ ಅನ್ನೋದು ಲಕ್ಷ್ಮೀ, ಸರಸ್ವತಿ, ಗೌರಿ ಈ ಮೂರನ್ನು ಹೇಳ್ತಾಳೆ. ಈ ಮೂರನ್ನು ಹೇಳಿ ಆ ಮೂರು ತಾಯಿ ಅಂದರೆ ತ್ರಿಮೂರ್ತಿ ಶಕ್ತಿಯರಿಗೂ ಆಕೆಯೇ ಕಾರಣ ಆಗಿದ್ದಾಗ ಶ್ರೀಮಾತೆ ಪರಬ್ರಹ್ಮದ ಶಕ್ತಿಯೇ ಅಂತಕ್ಕಂಥದ್ದೇ ಸರಿಯಾದ ಅರ್ಥ. ಶ್ರೀಮಾತೆ ಅಂದರೆ ಲಕ್ಷ್ಮೀ, ಸರಸ್ವತಿ, ಗೌರಿ, ಪಾರ್ವತಿ, ಇನ್ನರ ಕರೀರಿ, ಅವರೆಲ್ಲರ ಮಾತೆ, ಬ್ರಹ್ಮಾಂಡದ ಮಾತೆ ಅಷ್ಟೆ. ಹಾಗಾಗಿ ಅವಳು ಶ್ರೀಮಾತಾ. ಹಾಗೆ ಸಂಪತ್ತು ಅಂದಾಗ ಎರಡು, ನಮ್ಮ ಲೌಕಿಕ ಸಂಪತ್ತು, ನಮಗೆ ಬೇಕಾದ ಎಲ್ಲವನ್ನು ಕೊಡ್ತಕ್ಕಂಥದ್ದು. ಇನ್ನೊಂದು ಆಧ್ಯಾತ್ಮಿಕ ಸಂಪತ್ತು, ಧನ, ಕನಕ, ವಸ್ತು, ವಾಹನ, ಒಡವೆಗಳು, ಅಧಿಕಾರ, ಯೌವನ, ಹೌದಪ್ಪ, ಎಲ್ಲವೂ ಸಂಪತ್ತೇ. ಇವೆಲ್ಲ ಲೌಕಿಕ ಸಂಪತ್ತು. ಇವೆಲ್ಲವೂ ಕೂಡ ನಶ್ವರವಾದದ್ದು ಅಂತ ಗೊತ್ತಿದ್ದರೂ ನಾವು ಅದರ ಹಿಂದೆ ಹೋಗ್ತೇವೆ. ಅದು ಲೌಕಿಕ ನಡೆ, ನಾವು ಮಾಯೆಯಲ್ಲಿ ಸಿಕ್ಕೊಂಡಿದ್ದೀವಿ, ಹಾಗಾಗಿ ಹೋಗ್ತೇವೆ. ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ. ಲೌಕಿಕ ಇವೆಲ್ಲವೂ ಆ ಸಂಪತ್ತೇ. ಧನ, ಕನಕ, ವಸ್ತು, ವಾಹನಾದಿಗಳೆಲ್ಲವೂ, ಅಧಿಕಾರ, ಯೌವನ, ಎಲ್ಲವೂ ಕೂಡ ಸಂಪತ್ತೇ. ಅದೇ ಲೌಕಿಕ ಸಂಪತ್ತು, ಮೆಟೀರಿಯಲ್ ವರ್ಲ್ಡ್ ಅಂತೀವಲ್ಲ, ಮೆಟೀರಿಯಲ್ ವೆಲ್ತ್ ಅಂತಾರೆ ಅದನ್ನು ಇಂಗ್ಲೀಷಲ್ಲಿ. ಅದು ಕೂಡ ಇದು ಶಾಶ್ವತವಾದಲ್ಲ. ಈ ಕ್ಷಣ ಇರುವಂಥದ್ದು ಮುಂದಿನ ಕ್ಷಣ ಇಲ್ಲದೆ ಹೋಗ್ಬೋದು, ಶಾಶ್ವತವಾದಲ್ಲ. ಅದಕ್ಕೆ ಅದು ಪರಿಮಿತವಾದದ್ದು ಅನ್ನೋ ಅರ್ಥ ಕೂಡ ಶ್ರೀಯಿಂದ ಬರ್ತದೆ ಅಂತ ಹೇಳ್ತಾರೆ. ಆದರೆ ಆಧ್ಯಾತ್ಮಿಕ ಸಂಪತ್ತು ಅಂತಕ್ಕಂಥದ್ದು ಹಾಗಲ್ಲ, ಅದು ಶಾಶ್ವತವಾದದ್ದು. ಹೌದು. ಒಮ್ಮೆ ಆ ಸಂಪತ್ತನ್ನು ಪಡೆದುಕೊಂಡು ಬಿಟ್ಟರೆ ಅದರ ಮುಂದೆ ಎಲ್ಲ ಲೌಕಿಕ ಸಂಪತ್ತು ಕೂಡ ಒಂದು ಮುಷ್ಟಿ ಮಣ್ಣಿಗೆ ಸಮಾನ ಅಂತ ಹೇಳ್ತಾರಪ್ಪ ತಿಳಿದವರು, ಪ್ರಾಜ್ಞರು, ಪಂಡಿತರು, ವಿದ್ವಾಂಸರು. ಅಷ್ಟೇ ಅಲ್ಲ, ಆ ಸಂಪತ್ತನ್ನು ಪಡೆದಂಥವರು, ಅವರ ಮಾತಿದು. ಒಮ್ಮೆ ಆ ಆಧ್ಯಾತ್ಮಿಕ ಸಂಪತ್ತು ಪಡ್ಕೊಂಡು ಬಿಟ್ಟರೆ ಈ ಎಲ್ಲ ಲೌಕಿಕ ಸಂಪತ್ತು ಕೂಡ ಹಿಡಿ ಮಣ್ಣಿಗೆ ಸಮಾನ ಅಂತೆ. ಅಬ್ಬಾ, ಅದನ್ನು ಆ ಆಧ್ಯಾತ್ಮಿಕ ಸಂಪತ್ತಲ್ಲ, ಅದನ್ನು ಏನು ಕರೀಬೇಕು? ಅದನ್ನು ಮೋಕ್ಷ ಅಂತ ಕರೆಯಲಾಗಿದೆ. ಅದಕ್ಕೆ ಯಾವುದೇ ಪರಿಮಿತಿ ಇಲ್ಲ. ಲೌಕಿಕ ಸಂಪತ್ತಿಗೆ ಪರಿಮಿತಿ ಇದೆ, ಅದು ನಶ್ವರವಾದ್ದು. ಆದರೆ ಆಧ್ಯಾತ್ಮಿಕ ಸಂಪತ್ತಿಗೆ ಪರಿಮಿತಿ ಇಲ್ಲ, ಅದು ಅಪರಿಮಿತವಾದದ್ದು ಅಷ್ಟೆ. ಅದನ್ನು ಮೋಕ್ಷ ಅಂತ ಕರೀತಾರೆ. ಹಾಗಾಗಿ ಆ ಅಪರಿಮಿತವಾದ, ಯಾವುದೇ ಪರಿಮಿತಿಗೆ ಒಳಪಡದಂಥ ಆ ಮೋಕ್ಷ ಸಂಪತ್ತನ್ನು ಅವಳು ನೀಡ್ತಾಳೆ. ಹಾಗಾಗಿ ಅವಳನ್ನು ಶ್ರೀಮಾತೆ ಅಂದರೆ, ಇಲ್ಲೊಂದು ಶ್ರುತಿವಾಕ್ಯವನ್ನು ಭಾಸ್ಕರ ಮಕ್ಕಿನವರು ಉಲ್ಲೇಖಿಸ್ತಾರೆ. ಸಾಹಿ ಶ್ರೀರಮೃತ ಸತಾಂ ಅಂದರೆ ಶ್ರೀರೂಪವಾದ ಮೋಕ್ಷವನ್ನು ಕೊಡ್ತಕ್ಕಂಥವಳು. ಶ್ರೀ ಅಂತಕ್ಕಂಥದ್ದು ಮೋಕ್ಷವು ಜ್ಞಾಪಕ ಇರಲಿ. ಅದು ಲಕ್ಷ್ಮಿ ಮಾತ್ರ, ಸರಸ್ವತಿ ಮಾತ್ರ, ಪಾರ್ವತಿ ಮಾತ್ರ ಅಲ್ಲದೆ ಶ್ರೀರೂಪವಾದ ಮೋಕ್ಷ ಅಂತ ಕೂಡ ಹೇಳಲಾಗಿದೆ. ಅದನ್ನು ಕೊಡ್ತಕ್ಕಂಥವಳು ಅವಳು ಶ್ರೀಮಾತೆ. ಅಥವಾ ಇನ್ನೊಂದು, ಶ್ರೀ ಅಂದರೆ ವೇದ. ವೇದದ ಇನ್ನೊಂದು ಹೆಸರು ತ್ರಯಿ ಅಂತ. ಹೌದು, ಅಖಂಡವಾದ ವೇದರಾಶಿಯನ್ನು ಚತುರ್ಮುಖನಿಗೆ ಬೋಧನೆ ಮಾಡಿದ ಶ್ರೀಮಾತಾ ಅಂತ. ಹಾಗಾಗಿ ಶ್ರೀ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ವೇದಗಳನ್ನು ಬ್ರಹ್ಮನಿಗೆ ಕೊಟ್ಟಂಥವಳು ಅಂತಲೂ ಅರ್ಥ. ಇನ್ನೊಂದು ಕಡೆ ವ್ಯಾಸ ರೂಪದಲ್ಲಿದ್ದು ವೇದವನ್ನು ವಿಭಜಿಸಿ ಅದನ್ನು ಅಭಿವ್ಯಕ್ತಗೊಳಿಸಿದವಳು ಅಂತ ಕೂಡ ಹೇಳ್ಬೋದು. ಇವೆಲ್ಲವನ್ನು ನೋಡಿದಾಗ
ಶ್ರೀ ಅಂದರೆ ಎಲ್ಲವೂ ಅಷ್ಟೆ. ನನ್ನ ಅಲ್ಪಮತಿಗೆ ತಿಳಿದ ಹಾಗೆ ಓಂ ಅನ್ನುವ ಪ್ರಣವದ ಅರ್ಥದ ವಿವರಣೆ ಅನಂತವೋ ಮಿತಿ ಇಲ್ಲದ್ದೋ ಹಾಗೆ ಶ್ರೀ ಅಂತಕ್ಕಂಥದ್ದು ಅಥವಾ ಶ್ರೀಮಾತಾ ಅನ್ನುವ ನಾಮ ಕೂಡ ಅದಕ್ಕೆ ಅರ್ಥ ಅನಂತವಾಗಿದೆ ಅಷ್ಟೆ. ಅದನ್ನು ನಾನು ಇಷ್ಟೇ ಅಂತ ಹೇಳೋದು ಒಂದು ಆ ಪ್ರಯತ್ನ ಅಷ್ಟೇ, ಅದಷ್ಟೇ ಅಲ್ಲ. ಇನ್ನೊಂದು, ನಾವು ಶಿವನನ್ನು ನಾವು ಶ್ರೀಕಂಠ ಅಂತಲೂ ಕರೀತೇವೆ. ಹೌದು, ಅಂದರೆ ವಿಷವನ್ನು ಕಂಠದಲ್ಲಿ ಇಟ್ಕೊಂಡವನು ನೀಲಕಂಠ, ವಿಷಕಂಠ, ಹಾಗೆ ಶ್ರೀಕಂಠನೂ ಹೌದು. ಅಲ್ಲಿ ಶ್ರೀ ಅಂದಾಗ ವಿಷ ಅನ್ನುವ ಅರ್ಥವನ್ನು ಕೂಡ ಅದು ಕೊಡುತ್ತದೆ. ಹಾಗಾಗಿ ಇಲ್ಲಿ ಶ್ರೀ ಅಂದರೆ ಲಕ್ಷ್ಮೀ ಮತ್ತು ಮಾತ್ರ ಸಂಪತ್ತು ಅರ್ಥ ಅಲ್ಲ, ಅಲ್ಲಿ ಇನ್ನೊಂದು ಅರ್ಥ ವಿಷ, ತನ್ನನ್ನು ತಿಂದವನನ್ನು ಕೊಲ್ತದೆ ಅನ್ನುವ ಅರ್ಥದಲ್ಲಿ ಆ ವಿಷದ ಇನ್ನೊಂದು ಹೆಸರು ಕೂಡ ಶ್ರೀ ಅಂತಾಯಿತು. ಹೌದಲ್ಲಪ್ಪ? ನಮಗೆಲ್ಲ ಗೊತ್ತಿದೆ, ಸಮುದ್ರ ಮಥನ ಕಾಲದಲ್ಲಿ ಉತ್ಪನ್ನದಂಥ ವಿಷವನ್ನು ಶಿವ ಪಾನ ಮಾಡಿದ್ದು. ಆಗ ಪಾರ್ವತಿ ಬಂದು ಅದನ್ನು ಹೊಟ್ಟೆಗೆ ಹೋಗದಂತೆ ಕಂಠದಲ್ಲಿ ಹಿಡ್ಕೊಂಡು, ಹಾಗಾಗಿ ಅವಳು ಶ್ರೀಮಾತ. ಈ ಎಲ್ಲ ವಿವರಣೆ ನೋಡ್ತಾ ಇದ್ದಾಗ ಶ್ರೀಮಾತಾ ಅನ್ನೋದು ವ್ಯಾಕರಣವನ್ನು ಅನುಭವಿಸಿದರೆ ಪುಲ್ಲಿಂಗ. ಅಂದರೆ ಶ್ರೀಮಾತಾ ಅನ್ನುವ ಶಬ್ದ ಪುರುಷವಾಚಕ ಅಂತ ಕೂಡ ವ್ಯಾಕರಣ ಹೇಳ್ತಿದೆ. ಅದು ಹೇಗೆ? ಶ್ರೀಮಾತಾ ಅನ್ನುವುದು ನಾನು ದೇವಿಯನ್ನು ಕುರಿತು ಹೇಳ್ತಿದ್ರೂ ಸಹ ಸಂಸ್ಕೃತ ವ್ಯಾಕರಣ ಅದನ್ನು ಪುಲ್ಲಿಂಗ ಅಂತ ಅರ್ಥ ಹೇಳ್ತದೆ. ಅದು ವ್ಯಾಕರಣ ಬಲ್ಲವರಿಗೆ ಅರ್ಥವಾಗಬಹುದು ಎಂದು ಭಾವಿಸ್ತೇನೆ ನಾನು. ಹಾಗಾದರೆ ಅದು ಹೇಗೆ? ನಾನು ಮೊದಲನೇ ನಾಮ ಹೇಳ್ತಾ ಇರೋದು ಆ ಮಹಾತಾಯಿಗೆ, ರಾಜರಾಜೇಶ್ವರಿಗೆ ಹೇಳ್ತಾ ಇದ್ದೇನೆ. ಎಲ್ಲರ ತಾಯಿಯವಳು, ಅವಳು ಹೇಳ್ತಾ ಇದ್ದೇನೆ. ಅದು ಹೇಗೆ ಪುಲ್ಲಿಂಗ ಆಯಿತು ಅಂದರೆ, ಶಿವ ಮತ್ತು ಶಕ್ತಿಯರಲ್ಲಿ ಯಾವ ಭೇದವೂ ಇಲ್ಲ ಅಂತಕ್ಕಂಥದ್ದು ಹೇಳಲಾಗಿದೆ. ಅದನ್ನು ಬಹಳ ಬಾರಿ ಪ್ರತಿಪಾದಿಸಲಾಗಿದೆ. ಅಲ್ಲಿ ಪ್ರಕಾಶ ಮತ್ತು ವಿಮರ್ಶೆ ತತ್ವಗಳನ್ನು ಹೇಳಲಾಗಿದೆ. ಪ್ರಕಾಶ ಅಂದರೆ ಪರಬ್ರಹ್ಮ, ವಿಮರ್ಶ ಎಂದರೆ ಆ ಪರಬ್ರಹ್ಮದ ಸ್ಫುರಣ ರೂಪವಾದ ಶಕ್ತಿ. ಶಕ್ತಿ ಮತ್ತು ಶಕ್ತಿಯುಳ್ಳ ವಸ್ತು ಎರಡೂ ಒಂದೇ, ಬೇರೆನಾ? ಇದು ಶಕ್ತಿ, ಶಕ್ತಿಯುಳ್ಳ ವಸ್ತು ಎರಡೂ ಒಂದೇ. ಇವೆರಡನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ನಾನು ಹಲವಾರು ಉದಾಹರಣೆ ಕೊಡ್ಬೋದು. ಅದನ್ನು ಕಾಳಿದಾಸರು ಕೂಡ ಬೇರೆ ಅವ್ರದ್ದೇ ಕಾವ್ಯಮಯವಾಗಿ ಹೇಳಿದ್ದಾರೆ. ಶಕ್ತಿ ಮತ್ತು ಶಿವ ಒಂದೇ ಅಂತ ಹೇಳಲಿಕ್ಕೆ ನಾನು ಹೇಳಿದಾಗೆ, ಪ್ರಕಾಶ ಮತ್ತು ವಿಮರ್ಶ ಅಂದರೆ ದೀಪ ಮತ್ತು ಬೆಳಕು. ದೀಪವಿಲ್ಲದೆ ಬೆಳಕಿಲ್ಲ, ಬೆಳಕು ಬೇಕಾದ್ರೆ ದೀಪ ಬೇಕು. ಈ ಪ್ರಕಾಶ ಅನ್ನುವುದು ದೀಪ, ಅದು ಬೆಳಕಾದರೆ, ಅದು ದೀಪ ಆದರೆ, ವಿಮರ್ಶ ಅಂತ ಶಕ್ತಿ, ಅದು ಶಕ್ತಿ, ಅದು ಬೆಳಕಷ್ಟೇ. ಹಾಗೆಯೇ ಅಗ್ನಿಯನ್ನು ಮತ್ತು ಅದು ಸುಡುವ ಶಕ್ತಿ. ಅಗ್ನಿ, ಅಲ್ಲಿ ಶಕ್ತಿ ಇದೆ. ಅದು ಯಾವ ಶಕ್ತಿ? ಸುಡುವ ಶಕ್ತಿ, ದಾಹಕ ಶಕ್ತಿ ಅಂತ ಕರೀತಾರೆ. ಹೌದಲ್ವಾ? ಅದನ್ನು ಅಗ್ನಿಯನ್ನು ಬೇರೆ, ಸುಡುವ ಶಕ್ತಿ ಬೇರೆ ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗೆಯೇ ಶಿವಶಕ್ತಿಯರಲ್ಲಿ ಭೇದವಿಲ್ಲದ್ದರಿಂದ ಶ್ರೀಮಾತಾ ಎಂಬ ಸ್ತ್ರೀಲಿಂಗ ನಾವು ಶಿವ ಎಂಬ ಅರ್ಥದಲ್ಲಿ ಪುಲ್ಲಿಂಗವೂ ಆಗ್ಬೋದು. ಹಾಗಾಗಿ ಶ್ರೀಮಾತ್ರೇ ನಮಃ ಅಂದಾಗ ಅದು ಶಕ್ತಿಯನ್ನಾದರೂ ಸ್ಮರಿಸಬಹುದು ಅಥವಾ ಶಿವನನ್ನಾದರೂ ಸ್ಮರಿಸಬಹುದು. ಅದಕ್ಕೊಂದು ಹೇಳ್ತಾನೆ, ನಾನು ಇದನ್ನು ಹಿಂದೆ ಹೇಳಿದನಿಸುತ್ತೆ. ಪುಂ ರೂಪಂ ವಾ ಸ್ಮರೇತ್ ದೇವಿ, ಶ್ರೀರೂಪಂ ವಾ ವಿಚಿಂತಯೇತ್, ಅಥವಾ ನಿಷ್ಕಲಂ ಧ್ಯಾಯೇತ್ ಸಚ್ಚಿದಾನಂದ ಲಕ್ಷಣವನ್ನು
ಒಂದು ವಾಕ್ಯವನ್ನು ಇಲ್ಲಿ ಉಲ್ಲೇಖ ಮಾಡ್ಬೋದು. ಆ ಜಗನ್ಮಾತೆಯನ್ನು ಸ್ತ್ರೀ ರೂಪದಿಂದಲ್ಲಾದರೂ ಆಗ್ಬೋದು, ಪುರುಷ ರೂಪದಿಂದಲ್ಲಾದರೂ ಆಗೋ, ಅಥವಾ ಸಚ್ಚಿದಾನಂದ ಸ್ವರೂಪದಂಥ ಪರಿಶುದ್ಧ ಚೈತನ್ಯ ರೂಪವಾಗಿ ಆದರೂ ಧ್ಯಾನಿಸಬಹುದು ಅನ್ನೋ ವಾಕ್ಯವನ್ನು ಹಿಂದೊಮ್ಮೆ ಹೇಳಿದ್ದೆ. ನಾನು ಮತ್ತೆ ಈಗ ಅದನ್ನು ಜ್ಞಾಪಿಸ್ಕೊಳ್ತಾ ಇದ್ದೇನೆ ಅಂತ. ಅಲ್ಲಿಗೆ ವಿಮರ್ಶ ರೂಪಿಣಿಯಾದಂಥ ಆ ಶ್ರೀಮಾತೆಯ ಅವಳೇ ಪ್ರಕಾಶ ರೂಪವೂ ಹೌದು, ಶಿವನೂ ಹೌದು ಅಂತ. ಶಿವ ಪ್ರಕಾಶ, ಇವಳು ವಿಮರ್ಶ, ಅಷ್ಟೇ. ವಿಮರ್ಶ ರೂಪಿಣಿ ಅನ್ನೋ ಒಂದು ನಾಮ ಬರ್ತದೆ ಮುಂದೆ. ಅಲ್ಲಿ ನಾವು ಇನ್ನೂ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೋದು. ಆಮೇಲೆ ಈ ಶ್ರೀ ಅನ್ನೋ ಪದವನ್ನು ಒಂದು ಗೌರವಪೂರ್ವಕವಾಗಿ ಕೂಡ ಒಂದು ನಾಮದ ಹಿಂದೆ ಸೇರಿಸಬೇಕು ಅಂತ. ಯಾರೊಬ್ಬರನ್ನು ಕರೀಬೇಕಾದ್ರೆ ನಾವು ಶ್ರೀ ಇಂಥವರು ಅಂತ ಹೇಳ್ತೇವೆ, ಹೌದಲ್ವಾ? ಹೌದು. ಗೌರವ ಸೂಚಕವೂ ಹೌದು. ಶ್ರೀ ಅನ್ನೋ ಪದ ಗೌರವ ಸೂಚಕವೂ ಹೌದು. ಹಾಗಾಗಿ ಶ್ರೀರಾಮ, ಶ್ರೀಕೃಷ್ಣ, ಶ್ರೀಶಂಕರ, ಶ್ರೀಶೈಲ, ಶ್ರೀಫಲ, ಹೀಗೆ ಹಲವಾರು ಶಬ್ದಗಳನ್ನು ನಾವು ಕೊಡ್ತೇವೆ. ಶ್ರೀ ಪದವನ್ನು ಸೇರಿಸಿ ಇಲ್ಲಿ ಕೂಡ ಆ ಪೂಜ್ಯ ಭಾವದ ಪ್ರಕಟಣೆಗೋಸ್ಕರ, ಪೂಜ್ಯ ಭಾವನೆ, ಆ ಮಾತಾ ಅಂತ, ತಾಯಿ ಅಂತ ಹೇಳಲಿಕ್ಕೆ ಬದಲಾಗಿ ಶ್ರೀಮಾತೆ, ಅಲ್ಲಿ ಮಾತೆ ಅನ್ನೋಕ್ಕೆ ಪೂಜ್ಯ ಭಾವವನ್ನು ಸೇರಿಸಲಿಕ್ಕೆ ಶ್ರೀಮಾತೆ. ಹಾಗೆ ಜನನಿ ಅಂದರೆ ಸೃಷ್ಟಿ ಮಾಡ್ತಕ್ಕಂಥವಳು ಅಂತ ಅರ್ಥ. ಮಾತಾ ಅಂದರೆ ಜನನಿ ಅಂತಲೇ ಅರ್ಥ. ಜನನ ಶಬ್ದದ ಪರ್ಯಾಯ ಪದವೇ ಮಾತಾ, ಅದು ಕೂಡ ಸೃಷ್ಟಿ ಮಾಡ್ತಕ್ಕಂಥವಳು ಅನ್ನೋ ಅರ್ಥವನ್ನು ಕೂಡ ಕೊಡ್ತದೆ. ಎಲ್ಲವನ್ನು ಸೃಷ್ಟಿಸೋದು, ಎಲ್ಲಾದ್ರೇನು ಇಡೀ ಜಗತ್ತನ್ನು ಸೃಷ್ಟಿಸಿದವಳೆ. ಆ ಜಗತ್ತಿನ ಜನನಿ ಸೃಷ್ಟಿಕರ್ತ್ರಿ, ಅದೊಂದು ನಾವು ಬರ್ತದೆ ಮುಂದುಗಡೆ. ಪರಬ್ರಹ್ಮ ಸ್ವರೂಪಿಣಿಯಂಥ ತಾಯಿ, ಅವಳಿಂದಲೇ ಎಲ್ಲವೂ ಸೃಷ್ಟಿ. ಮತ್ತೆ ಯಾಕಪ್ಪ ತಾಯಿ ಅಂತ ಹೇಳ್ತೀಯ? ಅದು ಪುಲ್ಲಿಂಗವೂ ಅಲ್ಲ, ಸ್ತ್ರೀಲಿಂಗವೂ ಅಲ್ಲ, ಅದು ಸಚ್ಚಿದಾನಂದ ಸ್ವರೂಪ. ಅದನ್ನು ಹಾಗೆ ಅರ್ಥ ಮಾಡಿಕೊಂಡ್ರೆ ವ್ಯತ್ಯಾಸ ಇಲ್ಲ. ಅದು ಪುಲ್ಲಿಂಗವಾದರೂ ಪೂಜೆ ಮಾಡ್ಬೋದು. ಶಿವನ ಆಕಾರದಲ್ಲಿ ಪೂಜೆ ಮಾಡ್ತೀರಾ, ಮಾಡಿ. ಲಿಂಗವಲ್ಲಿ ಆ ಶ್ರೀಮಾತೆಯನ್ನು ಲಿಂಗರೂಪಿಯಾಗಿ ಧ್ಯಾನ ಮಾಡಿದ್ರೆ ತಪ್ಪಿಲ್ಲ. ಆ ಶ್ರೀಮಾತೆಯನ್ನು ತಾಯಿಯ ರೂಪದಲ್ಲಿ ಹೆಣ್ಣಾಗಿ ಪೂಜೆ ಮಾಡೋದು ತಪ್ಪಲ್ಲ, ಅಥವಾ ಏನೂ ಅಲ್ಲ. ಸಚ್ಚಿತ್ ಆನಂದ ಚೈತನ್ಯ ರೂಪವಾಗಿ ಧ್ಯಾನ ಮಾಡೋದು ತಪ್ಪಲ್ಲ. ಇದು ಶ್ರೀಮಾತೆಯ ಅರ್ಥ. ಹಾಗೆಯೇ ಈಶ್ವರ, ಈಶಾನ, ಇಂಥ ಮಾತುಗಳು ಕೂಡ ಆ ಪರಶಿವನನ್ನು ಹೇಳುವಂತೆ ಶ್ರೀಪದದಿಂದ ಜಗನ್ಮಾತಾ ಅಂತ ಹೇಳಿದ್ರು, ಕೇವಲ ಮಾತಾ ಅಂತ ಹೇಳಿದ್ರು ಕೂಡ ಅದು ಆ ತ್ರಿಪುರ ಸುಂದರಿ ಜಗನ್ಮಾತೆಯನ್ನು ಹೇಳ್ತಾ ಇದೆ. ಜಗನ್ಮಾತೆ ಅಂದರೆ ಅರ್ಥ ಏನು? ಜಗತ್ತಿಗೆ ಮಾತೆ ಅಂತ. ಜಗತ್ತು ಅಂದ್ರೇನು? ಬರೀ ಭೂಮಿನ ಅಲ್ಲ, ಇಡೀ ಬ್ರಹ್ಮಾಂಡವನ್ನು ಜಗತ್ತು ಅಂತ ಕರೀತಾರೆ. ಬ್ರಹ್ಮಾಂಡದ ಸೃಷ್ಟಿಗೆ ಯಾರ ಕಾರಣವೋ ಅಥವಾ ಯಾವುದು ಕಾರಣವೋ, ಯಾವ ಪ್ರಜ್ಞೆ ಮತ್ತು ಶಕ್ತಿಯ ಕೂಡುವಿಕೆ ಬ್ರಹ್ಮಾಂಡದ ಉತ್ಪತ್ತಿಗೆ ಕಾರಣವಾಯಿತೋ, ಸೃಷ್ಟಿಗೆ ಕಾರಣವಾಯಿತೋ, ಯಾವ ಪ್ರಕಾಶ ಮತ್ತು ವಿಮರ್ಶೆಗಳು ಶಿವಶಕ್ತಿಯರಾಯಿತೋ, ಅದರ ಮೂಲಕ ಇಡೀ ಬ್ರಹ್ಮಾಂಡದ ಸೃಷ್ಟಿಯಾಯಿತೋ, ಅವಳು ಶ್ರೀಮಾತ. ಅಂಥವಳನ್ನು ನಾವು ಮೊದಲನೇ ಸಹಸ್ರನಾಮದಲ್ಲಿ ಓಂ ಶ್ರೀಮಾತ್ರೇ ನಮಃ ಅಂತ ಹೇಳಿ ಆ ಬ್ರಹ್ಮಾಂಡದ ಸೃಷ್ಟಿಯ ಕಾರಣದಂಥ ಅವಳನ್ನು ಹೇಗಾದರೂ ಲಿಂಗರೂಪಿಯಾಗಿ ಅಥವಾ ತಾಯಿಯ ರೂಪವಾಗಿ ಅಥವಾ ಸಚ್ಚಿದಾನಂದ ಸ್ವರೂಪಿಯಾದ ಚೈತನ್ಯ ರೂಪಿಯಾಗಿ ಶ್ರೀಮಾತ್ರೇ ನಮಃ ಅಂತ ಅವಳನ್ನು ಧ್ಯಾನಿಸ್ತಾ ಈ ಲಲಿತಾ ಸಹಸ್ರನಾಮದ ಮೊದಲನೆಯ ನಾಮಕ್ಕೆ ತಿಳಿದಷ್ಟು, ಅದರಲ್ಲೂ ಭಾಸ್ಕರ ಮಕ್ಕಿನವರ ಭಾಷೆಯಿಂದಲೇ ಉಲ್ಲೇಖಿಸ್ತಕ್ಕಂಥ ಹಲವು ಮಾತುಗಳನ್ನು, ಮಕ್ಕಳನ್ನು ಇಲ್ಲಿ ಉಲ್ಲೇಖಿಸಿ ಈ ಮೊದಲನೇ ನಾಮಕ್ಕೆ ವಿವರಣೆಯನ್ನು ಸಂಪನ್ನಗೊಳಿಸೋಣ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.